10ನೇ ದಿನಕ್ಕೆ ಕಾಲಿಟ್ಟ ಧರಣಿ ಸತ್ಯಾಗ್ರಹಕ್ಕೆ ಡೋಂಟ್ ಕೇರ್ ಎಂದ ಜಿಲ್ಲಾಧಿಕಾರಿಗಳಿಗೆ ಸೋಮವಾರದ ಗಡುವು ನೀಡಿದ ನಾಟಿಕಾರ್. ಉಗ್ರ ಸ್ವರೂಪದ ಹೋರಾಟದ ಎಚ್ಚರಿಕೆ ನೀಡಿದ ಹೋರಾಟಗಾರ ಶಿವಕುಮಾರ್ ನಾಟಿಕಾರ್, ಕರ್ನಾಟಕ ರಾಜ್ಯದ ಹೆಸರಾಂತ ದೈವಿ ಶಕ್ತಿಯುಳ್ಳ ಅಫಜಲಪುರ ತಾಲೂಕಿನ ಗಾಣಗಾಪುರ ದತ್ತಾತ್ರೇಯ ಪುಣ್ಯಕ್ಷೇತ್ರ ಸಮಗ್ರ ಅಭಿವೃದ್ಧಿಗಾಗಿ ಹೋರಾಟ ನಡೆಸುತ್ತಿರುವ ಹೋರಾಟಗಾರ ಶಿವಕುಮಾರ್ ನಾಟಿಕಾರ್ ಅವರ ಧರಣಿ ಸತ್ಯಾಗ್ರಹ 10ನೇ ದಿನಕ್ಕೆ ಕಾಲಿಟ್ಟಿದೆ. ಆದರೆ ಇಲ್ಲಿಯವರೆಗೆ ಜಿಲ್ಲಾಧಿಕಾರಿಗಳು ಸೇರಿದಂತೆ ಜಿಲ್ಲಾ ಉಸ್ತುವಾರಿ ಸಚಿವರು ಧರಣಿ ಸ್ಥಳಕ್ಕೆ ಆಗಮಿಸದೆ ನಿರ್ಲಕ್ಷ್ಯ ತೋರುತ್ತಿರುವುದಕ್ಕೆ ಹೋರಾಟಗಾರ ನಾಟಿಕಾರ ಗರಂ ಆಗಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗಾಣಗಾಪುರ ಅಭಿವೃದ್ಧಿಗಾಗಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ 10 ದಿನ ಕಳೆದರೂ ಇಲ್ಲಿಯವರೆಗೆ ಜಿಲ್ಲಾಧಿಕಾರಿಗಳು ಸೌಜನ್ಯಕ್ಕೂ ಸತ್ಯಾಗ್ರಹ ಸ್ಥಳಕ್ಕೆ ಬಂದು ವಿಷಯ ತಿಳಿದುಕೊಳ್ಳುವ ಪ್ರಯತ್ನ ಮಾಡಿಲ್ಲ. ಅವರು ಬರಬೇಕು ಎನ್ನುವ ಇರಾದೆಯೂ ನನಗಿಲ್ಲ. ಮುಜರಾಯಿ ಇಲಾಖೆಯ ಅವರ ವ್ಯಾಪ್ತಿಯಲ್ಲಿಯೇ ಕೆಲಸ ಮಾಡುವುದರಿಂದ ಬರಬೇಕು ಎನ್ನುವ ಅಭಿಲಾಷೆ ಇದೆ ಹೊರತು ಬೇರೇನೂ ಇಲ್ಲ. ನಾಟಿಕಾರ್ ಹೋರಾಟಕ್ಕೆ ಬೆಂಬಲ ನೀಡುವವರಿಗೆ ಸ್ವಾಗತವಿದೆ. ಆದರೆ ಹಿಂಬದಿಯಲ್ಲಿ ಕುಳಿತು ಹೋರಾಟದ ಬಗ್ಗೆ ನೆಗೆಟಿವ್ ಮಾತಾಡುವವರಿಗೆ ಮುಂದಿನ ದಿನಗಳಲ್ಲಿ ನನ್ನ ಹೋರಾಟದ ಮುಖಾಂತರವೇ ಉತ್ತರ ನೀಡುತ್ತೇನೆ ಎಂದರು. ಎಲ್ಲಿಯವರೆಗೂ ಗಾಣಗಾಪುರ ಅಭಿವೃದ್ಧಿಗಾಗಿ ಗಾಣಗಾಪುರದ ಸರ್ವ ಧರ್ಮೀಯರು ನಮ್ಮ ಹೋರಾಟಕ್ಕೆ ಬೆಂಬಲ ನೀಡುತ್ತಿದ್ದಾರೆ. ಅದಲ್ಲದೆ ಪಕ್ಷಾತೀತವಾಗಿ ತಾಲೂಕಿನ ಜನರು ಸೇರಿದಂತೆ ಹೊರ ರಾಜ್ಯದ ಗಾಣಗಾಪುರ ದತ್ತಾತ್ರೇಯ ಭಕ್ತರು ಬಾಹ್ಯವಾಗಿ ಬೆಂಬಲ ಸೂಚಿಸುತ್ತಿದ್ದಾರೆ. ಸೋಮವಾರದವರೆಗೆ ಧರಣಿ ಸತ್ಯಾಗ್ರಹ ಮುಂದುವರಿಯುತ್ತಿದೆ. ನಂತರ ಸತ್ಯಾಗ್ರಹದ ಸ್ವರೂಪ ಬದಲಾಗುತ್ತದೆ ಎಂದರು. ಯಾರು ಏನೇ ಮಾತನಾಡಿದರೂ ನನ್ನ ಹೋರಾಟ ನಿರಂತರವಾಗಿರುತ್ತದೆ. ಸರ್ಕಾರದ ಪ್ರತಿನಿಧಿಗಳ್ಯಾರೂ ಬಂದು ನನಗೆ ಅಭಿವೃದ್ಧಿಯ ನಿಶ್ಚಲ ಮಾಹಿತಿ ನೀಡಿದರೆ ತಾತ್ಕಾಲಿಕವಾಗಿ ಹೋರಾಟ ನಿಲ್ಲಿಸಬಹುದು. ಆದರೆ ನನ್ನ ಹೋರಾಟ ಗಾಣಗಾಪುರ ಅಭಿವೃದ್ಧಿ ಆಗುವವರೆಗೂ ನಿಲ್ಲುವುದಿಲ್ಲ. ಈಗಾಗಲೇ ಪ್ರತಿಭಟನಾ ಸ್ಥಳಕ್ಕೆ ಅಫಜಲಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಸೇರಿದಂತೆ ಮಾಜಿ ಸಂಸದರು ಮತ್ತು ರಾಜಕೀಯ ಮುಖಂಡರು ಪಕ್ಷಾತೀತವಾಗಿ ಬಂದು ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಆದರೆ ಇಲ್ಲಿಯವರೆಗೆ ಕಲಬುರಗಿ ಜಿಲ್ಲೆಯ ಉಸ್ತುವಾರಿಗಳು ತಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿಯೇ ನಡೆದ ಧರಣಿ ಸತ್ಯಾಗ್ರಹದ ಬಗ್ಗೆ ಮಾಹಿತಿ ಇದ್ದರೂ ಬರದೇ ಇರುವುದಕ್ಕೆ ಕಾರಣ ಗೊತ್ತಿಲ್ಲ ಎಂದರು. ಜಿಲ್ಲಾಧಿಕಾರಿಗಳ ಬರುವಿಕೆಗಾಗಿ ಸೋಮವಾರದವರೆಗೆ ಕಾಯುತ್ತೇವೆ ಎನ್ನುವುದಕ್ಕಿಂತ ಸೋಮವಾರದ ಒಳಗಾಗಿ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸದೆ ಹೋದ ಅಧಿಕಾರಿಗಳ ವಿರುದ್ಧ ಹಾಗೂ ಸರ್ಕಾರದ ವಿರುದ್ಧ ಸತ್ಯಾಗ್ರಹ ಉಗ್ರ ಸ್ವರೂಪ ಪಡೆಯಲಿದೆ ಎಂದು ಖಡಕ್ ಎಚ್ಚರಿಕೆ ನೀಡಿದರು. 10ನೇ ದಿವಸದ ನಮ್ಮ ಈ ಒಂದು ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹವನ್ನ ಮುಂದುವರಿಸಿದ್ದೇವೆ. 9 ದಿವಸದಲ್ಲಿ ಈಗಾಗಲೇ ಹಲವಾರು ಜನಪ್ರತಿನಿಧಿಗಳು ಮತ್ತು ವಿವಿಧ ಪಕ್ಷದ ನಾಯಕರು, ಸ್ವಾಮೀಜಿಗಳೆಲ್ಲ ಬಂದು ಬೆಂಬಲವನ್ನ ಕೊಟ್ಟಿದ್ದಾರೆ. ಈಗಾಗಲೇ ಸರ್ಕಾರಕ್ಕೆ ನಮ್ಮ ಹೋರಾಟದ ಬೇಡಿಕೆ ಸಂಪೂರ್ಣವಾಗಿ ಗೊತ್ತಾಗಿರುವಂಥದ್ದು. ಶಾಸಕರು ಕೂಡ ಮಾತನಾಡಿದರೆ, ಅವರು ಕೂಡ ಬಂದಿದ್ರು. ಕೇಂದ್ರ ಸರ್ಕಾರದಲ್ಲಿ ಏನು ಪ್ರಪೋಸಲ್ ಹೋಗಿತ್ತು ಅಲ್ಲಿನೂ ಕೂಡ ಮಾತುಕತೆ ಮಾಡ್ತಕ್ಕಂಥ ಒಂದು ಹಂತದ ಪ್ರಯತ್ನವನ್ನ ನಾವು ಮಾಡಿಸಿದ್ದೇವೆ. ಅದರ ಜೊತೆಗೆ ಈಗ ಆಗ್ಬೇಕಾಗಿರೋದು ಇನ್ನ ಅಂತಿಮವಾಗಿ ಯಾವ ಹಂತಕ್ಕೆ ನಾವು ಹೋರಾಟವನ್ನ ತೀವ್ರಗೊಳಿಸ್ಬೇಕನ್ನೋದ್ರ ಬಗ್ಗೆ ಹಲವಾರು 2-3 ಸುತ್ತು ಸಭೆಯನ್ನ ಕೂಡ ನಾವು ಗ್ರಾಮದ ಎಲ್ಲ ಪ್ರಮುಖರ ಜೊತೆ ಮಾಡಿದ್ದೇವೆ. ನಾನು ಜಿಲ್ಲಾಧಿಕಾರಿಗೆ ಹೇಳಿಕೆ ಬಯಸ್ತಾ ಇದ್ದೇನೆ, ತಾವು ದೇವಸ್ಥಾನ ಕಮಿಟಿ, ದತ್ತಾತ್ರೇಯ ಮಹಾರಾಜರ ದೇವಸ್ಥಾನ ಕಮಿಟಿ ಅಧ್ಯಕ್ಷರಾಗಿದ್ದೀರಿ. ತಾವು ಇಷ್ಟು ವರ್ಷ ಆಯ್ತು ಕಲಬುರಗಿಗೆ ಬಂದು ಯಾವ ರೀತಿಯಿಂದ ಅಭಿವೃದ್ಧಿಯನ್ನ ಮಾಡಿದ್ದೀರಿ ಅನ್ನೋದನ್ನ ನೀವೇ ಆತ್ಮಾವಲೋಕನ ಮಾಡ್ಕೋಬೇಕಾಗಿರೋದು ಬಹಳ ಪ್ರಮುಖವಾದಂತ ವಿಷಯ ಅಂತ ಹೇಳಿ ನಾನು ಹೇಳಿಕೆ ಬಯಸ್ತೇನೆ. ಮಾನ್ಯ ಜಿಲ್ಲಾಧಿಕಾರಿಯಾದಂತ ಮೇಡಮ್ ಅವರೇ, ಒಂದು ಅರ್ಥವನ್ನ ಮಾಡ್ಕೊಳ್ಳಿ. ಈ ದಕ್ಷಿಣ ಭಾರತದ ಭಾಗದಲ್ಲಿ ಅತ್ಯಂತ ಪ್ರಸಿದ್ಧವಾದಂತ ಪುರಾತನ ಮತ್ತು ಹಿಂದೂ ಸಂಸ್ಕೃತಿಯಲ್ಲಿ ಬಹುದೊಡ್ಡ ತನ್ನದೇ ಆದಂತ ಇತಿಹಾಸನ ಹೊಂದಿರುವಂತ ಈ ಗಣಗಾಪುರ ದತ್ತ ಮಹಾರಾಜರ ದೇವಸ್ಥಾನ ಏನಿದೆಯಲ್ಲ, ಇದರ ಅಭಿವೃದ್ಧಿ ಬಗ್ಗೆ ನೀವು ನಿರ್ಲಕ್ಷ್ಯವನ್ನ ವಹಿಸಿದ್ರೆ ನೀವು ಬಹಳ ವಿರೋಧವನ್ನ ಅನುಭವಿಸ್ಬೇಕಾಗ್ತದೆ. ನಮ್ಮ ತಾಳ್ಮೆಯನ್ನ, ನಮ್ಮ ಅಸಹಾಯಕತೆ ಅಂತೇಳಿ ತಿಳ್ಕೋಬೇಡಿ. ಸರ್ಕಾರಕ್ಕೂ ನಾನು ಇವತ್ತು ಹೇಳಿಕೆ ಬಯಸ್ತೇನೆ, ನಮ್ಮ ತಾಳ್ಮೆಯನ್ನ, ನಮ್ಮ ಶಾಂತಿಯತೆಯನ್ನ, ನಮ್ಮ ಇದನ್ನ ಸಹನೆಯನ್ನ ನೀವೆಲ್ಲ ಕೂಡ ಅಸಹಾಯಕತೆ ಅಂತೇಳಿ ತಿಳ್ಕೊಳ್ಬೇಕಾದಂತ ಅಗತ್ಯ ಇಲ್ಲ ಅಂತೇಳಿ ನಿಮಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಅದಕ್ಕಾಗಿ ರಾಜ್ಯ ಸರ್ಕಾರ ತನ್ನ ಪಾಲಿನ ಅಭಿವೃದ್ಧಿಗೆ ಮಾಡಬೇಕಾದ ಅಭಿವೃದ್ಧಿ ಮಾಡಲಿಕ್ಕೆ ಏನು ಅನುದಾನವನ್ನ ಕೊಡಬೇಕಾಗಿದೆ ಆ ಅನುದಾನವನ್ನ ಕೊಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಲಿ. ಕೇಂದ್ರ ಸರ್ಕಾರದ ಮೇಲೂ ಕೂಡ ಜವಾಬ್ದಾರಿ ಇದೆ. ಅದನ್ನ ಈಗಾಗಲೇ ಏನು ಪ್ರವಾಸೋದ್ಯಮ ಇಲಾಖೆಯಿಂದ ಪ್ರಪೋಸಲ್ ಅನ್ನ ಹೋಗಿದೆ, ಅಲ್ಲಿ ಒತ್ತಡ ಹಾಕ್ಸ್ತಕ್ಕಂಥ ಕೆಲಸವನ್ನ ನಾವು ಏನು
ಮಾಡ್ತಾ ಇದ್ದಾರೆ, ಹಲವಾರು ಜನ ಪ್ರಮುಖರು ಅದನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರದಿಂದನೂ ಆಗ್ಬೇಕು, ರಾಜ್ಯ ಸರ್ಕಾರದಿಂದನೂ ಆಗ್ಬೇಕು. ರಾಜ್ಯ ಸರ್ಕಾರದ ಇನ್ನೊಂದು ಮಹತ್ವದ ಜವಾಬ್ದಾರಿ ಏನಿದೆ ಅಂದ್ರೆ ಮಾಸ್ಟರ್ ಪ್ಲಾನ್ ಮಾಡ್ತಕ್ಕಂಥ ಕೆಲಸ ಏನ್ ಆಗ್ಬೇಕಾಗಿದೆಯಲ್ಲ, ಅದು ರಾಜ್ಯ ಸರ್ಕಾರದ ಪ್ರಮುಖವಾದಂತ ಜವಾಬ್ದಾರಿಯಾಗಿದೆ. ಇದೇ ಸಂದರ್ಭದಲ್ಲಿ ಮುಖಂಡರಾದ ರಾಜ್ಕುಮಾರ್ ಓಕಲಿ, ಪ್ರಿಯಾಂಕಾ ಪೂಜಾರಿ, ಕರುಣಾಕರ ಭಟ್ಟ, ಬಲವಂತ ಜಕಬ, ಶರಣಪ್ಪ ವಡಗೇರಿ, ಸಿದ್ದು ಡಾಂಗೆ, ದಿಗಂಬರ್ ಕರಜಗಿ, ಯಲ್ಲಪ್ಪ ರಮಗ, ಸಿದ್ದು ಹೊನ್ನೂರ, ಕಾಂತು ಮಾವೂರ, ಅಮೂಲ್ ಮೋರೆ, ಸಿದ್ದು ನ್ಯಾವನೂರ, ಪಿಂಟು ಖತ್ತರಗಿ, ದಿಗಂಬರ ಡಾಂಗೆ, ರಾಜೇಂದ್ರ ಸರ್ದಾರ, ಶ್ರೀಪಾದ ಶೆಂಡಗೆ, ಮಲ್ಲಿಕ್ ಪಟೇಲ್, ಶ್ರೀಪಾದ ಬೆಳಗುಂಪಿ, ರಾಮು ಹೆರೂರ್, ಸಂಗಪ್ಪ ಬೆಳಗುಂಪಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.